All, welcome back to another new episode of Butterfly's Choice. In today's class, we are going to discuss about admission of partner. Let us discuss in today's class calculation of new profit sharing ratio when a new partner is admitted. When new partner is admitted, how to calculate a new profit sharing ratio will be discussed in today's class. So let us discuss how to calculate new ratio with some problems. ಒಂದು ಪ್ರಾಬ್ಲಮ್ನ ವಿತ್ ದ ಹೆಲ್ಪ್ ಆಫ್ ಸಮ್ ಪ್ರಾಬ್ಲಮ್ ನಮಗೆ ಹೇಗೆ ನ್ಯೂ ರೇಷಿಯೋನ ಫೈಂಡ್ ಔಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಟೇಕ್ ಫಸ್ಟ್ ಪ್ರಾಬ್ಲಮ್. ಎ ಆ್ಯಂಡ್ ಬಿ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 7:5. ದೇ ಅಡ್ಮಿಟ್ ಸಿ ಫಾರ್ ಎ 1/6 ಶೇರ್. ಕ್ಯಾಲ್ಕುಲೇಟ್ ನ್ಯೂ ರೇಷಿಯೋ. ಎ ಮತ್ತು ಬಿ ಪಾರ್ಟ್ನರ್ಸ್ ಆಗಿರ್ತಾರೆ. ಅವರು ಪ್ರಾಫಿಟ್ನ 7:5 ರೇಷಿಯೋಲಿ ಶೇರ್ ಮಾಡ್ತಾ ಇರ್ತಾರೆ. ಅವರು ನ್ಯೂ ಪಾರ್ಟ್ನರ್ ಸಿಯನ್ನು ಅಡ್ಮಿಟ್ ಮಾಡ್ಕೊಳ್ತಾರೆ ಅವರ ಪಾರ್ಟ್ನರ್ಶಿಪ್ ಫರ್ಮ್ಗೆ ಫಾರ್ ಎ 1/6 ಶೇರ್. 1/6 ಶೇರಿಗೆ ನ್ಯೂ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ತಾರೆ. ಆಗ ನ್ಯೂ ರೇಷಿಯೋ ಏನಾಗುತ್ತೆ, ಆ ಪಾರ್ಟ್ನರ್ಸು ನ್ಯೂ ರೇಷಿಯೋ ಏನಾಗುತ್ತೆ? ಸೊ ಲೆಟ್ ಅಸ್ ಟೇಕ್ ಗಿವನ್ ಇನ್ಫಾರ್ಮೇಷನ್. ಎ ಮತ್ತು ಬಿದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ 7:5. ಅವರು ಸಿ ಎನ್ನು ಅಡ್ಮಿಟ್ ಮಾಡ್ತಾರೆ, ಅವರಿಗೆ 1/6 ಶೇರ್ ಪ್ರಾಫಿಟ್ ಕೊಡ್ತಾರೆ. ಸೊ ನ್ಯೂ ರೇಷಿಯೋ ಏನು? ಸೊ ನ್ಯೂ ರೇಷಿಯೋ ಏನು ಅಂತ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ 1/6 ಇಸ್ ಅ ನ್ಯೂ ರೇಷಿಯೋ ಆಫ್ ಸಿ. ಸಿಗೆ ಟೋಟಲ್ 6 ಇದೆ, ಕಂಪನೀಸ್ದು ಶೇರ್ದು ಪ್ರಾಫಿಟ್ ಟೋಟಲ್ 6 ಇದೆ. ಅದರಲ್ಲಿ 1/6 ಸಿ ತಗೊಂಡ್ರೆ ರಿಮೈನಿಂಗ್ ಎಷ್ಟಿರುತ್ತೆ? 5/6 ಇಸ್ ಅ remaining share. That is a 5/6 is a remaining share of profit. So that is known as a remaining ratio. ಆ ರಿಮೈನಿಂಗ್ 5/6ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾರ ಮಧ್ಯೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಎ ಮತ್ತು ಬಿ ಮಧ್ಯೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಎ ಆ್ಯಂಡ್ ಬಿಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ದಟ್ ಈಸ್ 5/6 is a remaining ratio into 7/12. 7/12 is a old ratio of A. Old ratio of A. So that is 5/6 into 7/12. ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 35/12. 7 into 5 35 divided by 6 into 12 72. ನೆಕ್ಸ್ಟ್ ಬಿಗೆ ಬಂದಾಗ ರಿಮೈನಿಂಗ್ ರೇಷಿಯೋ 5/6 into old ratio, that is 5/12. That will become 25/72. 25/72 ಆಗುತ್ತೆ. ನೆಕ್ಸ್ಟ್ ಸಿಗೆ ಹೋಗೋಣ. ಸಿಗೆ ಹೋಗುವಾಗ ನ್ಯೂ ರೇಷಿಯೋ ಏನು? ಸಿದು 1/6. 1/6 ಇಸ್ ಅ ನ್ಯೂ ರೇಷಿಯೋ ಆಫ್ ಸಿ. ಅದಕ್ಕೆ ಇದು ಎಲ್ಲದ್ರದ್ದು ಡಿನಾಮಿನೇಟರ್ ಏನಿದೆ? 72. ಎ ಮತ್ತು ಬಿ ಇದು. ಆಗ ಇದಕ್ಕೂ 72 ಆಗಬೇಕಂದ್ರೆ ಇಲ್ಲಿ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು? ಇಂಟು 12 ಅಂತ ಮಲ್ಟಿಪ್ಲೈ ಮಾಡಿದರೆ 72 ಬರುತ್ತೆ. 6 into 12 72. ಸೊ ಇಲ್ಲಿ ಡಿನಾಮಿನೇಟರಲ್ಲಿ 12 ತಗೊಂಡಾಗ ನ್ಯೂಮರೇಟ್ರಲ್ಲೂ 12 ತಗೊಳ್ಬೇಕು. ದ್ಯಾಟ್ ಈಸ್ 12/12. 6 into 12 72 ಆಗುತ್ತೆ. 1 into 12 12 ಆಗುತ್ತೆ. ಸೊ ನ್ಯೂ ರೇಷಿಯೋ ಇಸ್ 12/72. ಸೊ ನ್ಯೂ ರೇಷಿಯೋ ಏನಾಗುತ್ತೆ? 35:25:12. That is 35:25:12 is a new profit sharing ratio of A, B and C. Let us take one more problem. That is X and Y partners sharing profit in 5:4 ratio. They admit C for 5/18 share. He acquired 3/18 from X and 2/18 from Y. Calculate new ratio. ಸೊ ಎಕ್ಸ್ ಆ್ಯಂಡ್ ವೈ ಅಂತ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಅವ್ರ ಪಾರ್ಟ್ನರ್ಶಿಪ್ ಫರ್ಮ್ ಇರುತ್ತೆ. ಆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಅವ್ರು ಏನು ಮಾಡ್ತಾರೆ? ಸಿಯನ್ನು ಅಡ್ಮಿಟ್ ಮಾಡ್ತಾರೆ. ಅವ್ರದ್ದು ಓಲ್ಡ್ ರೇಷಿಯೋ ಏನಾಗಿರುತ್ತೆ? 5:4 ಇಸ್ ಅ ಓಲ್ಡ್ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈ. ಅವರು ಸಿನ ಅಡ್ಮಿಟ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ? 5/18 ಪ್ರಾಫಿಟ್ ಶೇರ್ ಕೊಡ್ತಾರೆ. ಅವ್ರದ್ದು ಪ್ರಾಫಿಟ್ದು ಶೇರಲ್ಲಿ 5/18 ಸಿಗೆ ಕೊಡ್ತಾರೆ. ಸಿಗೆ ಕೊಡಬೇಕಾದ್ರೆ 3/18 ಎಕ್ಸ್ ಸ್ಯಾಕ್ರಿಫೈಸ್ ಮಾಡುತ್ತೆ, 2/18 ವೈ ಸ್ಯಾಕ್ರಿಫೈಸ್ ಮಾಡುತ್ತೆ. ಟೋಟಲ್ 5/18 ಶೇರ್ ಹಾಗೆ ಸಿಗೆ ಎಕ್ಸ್ ಮತ್ತು ವೈ ಕೊಡ್ತಾರೆ. ಸೊ ನಾವಿವಾಗ ಏನು ಮಾಡಬೇಕು? ನ್ಯೂ ರೇಷಿಯೋ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಗಿವನ್ ಇನ್ಫಾರ್ಮೇಷನ್ ನೋಡೋಣ.
ಎಕ್ಸ್ ಆ್ಯಂಡ್ ವೈದು ಓಲ್ಡ್ ರೇಷಿಯೋ ಏನು 5:4. ಎಕ್ಸ್ ಆ್ಯಂಡ್ ವೈದು ಸ್ಯಾಕ್ರಿಫೈಸಿಂಗ್ ರೇಷಿಯೋ 3/18 ಮತ್ತು 2/18. ನಾವಿವಾಗ ಏನು ಮಾಡಬೇಕು, ನ್ಯೂ ರೇಷಿಯೋ ಏನಂತ ಫೈಂಡ್ ಮಾಡಬೇಕು. ಸಿದು ರೇಷಿಯೋ ಏನು 3/18 ಪ್ಲಸ್ 2/18 ಆದಾಗ ಏನಾಗುತ್ತೆ 5/18 ಇಸ್ ಎ ನ್ಯೂ ರೇಷಿಯೋ ಆಫ್ ಸಿ ಆಗುತ್ತೆ. ಸೊ ನಮಗೆ ಒಂದು ಫಾರ್ಮುಲಾ ಎಲ್ಪಿಂದ ನ್ಯೂ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈದು ಫೈಂಡ್ ಔಟ್ ಮಾಡ್ಬೋದು. ದ ಫಾರ್ಮುಲಾ ಈಸ್ ನ್ಯೂ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಓಲ್ಡ್ ರೇಷಿಯೋ ಏನಿದೆ ಅದು ಮತ್ತು ಮೈನಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಮಾಡಿದರೆ ನಮಗೆ ನ್ಯೂ ರೇಷಿಯೋ ಸಿಗುತ್ತೆ. ಸೊ ಓಲ್ಡ್ ರೇಷಿಯೋ ಆಫ್ ಎಕ್ಸ್ ಇಸ್ 5/9. 5:4 ಅಂತ ಓಲ್ಡ್ ರೇಷಿಯೋ ಇದೆ, ದಟ್ ಈಸ್ 5/9 ಮೈನಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ ಎಕ್ಸ್ ಇಸ್ 3/18. 5/9 minus 3/18. With the help of this we have to find a new ratio, that is 9 minus 18 ಬಂದಾಗ LCM ಫೈಂಡ್ ಔಟ್ ಮಾಡಬೇಕು. 9 ಮತ್ತು 18. 9 ಮತ್ತು 18 LCM ಫೈಂಡ್ ಔಟ್ ಮಾಡಿದಾಗ 9 ಮತ್ತು 18 ಯಾವ ಕಾಮನ್ ನಂಬರಿಂದ ಡಿವೈಡ್ ಆಗುತ್ತೆ? 9 1s 9, 9 2s 18. ಸೊ 18, 9 2s 18. 9 1s 9, 9 2s 18. ಇದನ್ನು ಮಲ್ಟಿಪ್ಲೈ ಮಾಡಿದಾಗ LCM 9 2s 18 ಬರುತ್ತೆ. 9 2s 18. ಸೊ 18ನ LCM ತಗೊಂಡು ನಮಗೆ ನ್ಯೂಮರೇಟರ್ನ ಫೈಂಡ್ ಔಟ್ ಮಾಡಬೇಕು. 9 2s 9 ಇಂಟು 2 ಮಾಡಿದಾಗ 18 ಬರುತ್ತೆ. ಸೊ ಇಲ್ಲಿ ಕೂಡ ನ್ಯೂಮರೇಟರ್ಲು ಕೂಡ 2 ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ? 5 2s 10, ದಟ್ ಈಸ್ 10. ಇಲ್ಲಿ 18 ಇಂಟು 1 ಮಾಡಿದಾಗ 18 ಬರುತ್ತೆ. ಸೊ ಇಲ್ಲಿ ಕೂಡ ಇಂಟು 1 ಮಾಡಬೇಕು. ಇಂಟು 1 ಇಂಟು 1. ಸೊ ಎಷ್ಟಾಗುತ್ತೆ? 3 ಇಂಟು 1 3. ಸೊ 10 ಮೈನಸ್ 3 7 divided by 18. So 7/18 is a new ratio of x. Let's go for y. Y 4/9 is a old ratio minus sacrifice ratio is 2/18. So LCM 9 ಮತ್ತು 18 LCM ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. 18 is a LCM. ಸೊ ಇಲ್ಲಿ 18 LCM ತಗೊಳ್ಬೇಕು. 18ನ LCM ತಗೊಂಡಿದ್ದೀವಿ. ಸೊ ಇಲ್ಲಿ 9 2s 18 ಬರುತ್ತೆ. ಇಲ್ಲಿ 4 ಇಂಟು 2 ಮಾಡಬೇಕು. 4 2s 8. ಸೊ ಇಯರ್ 18 ಇಂಟು 1 18. ಇಲ್ಲಿ ಇಂಟು 1 ಮಾಡಬೇಕು. 2 1s 2. ಸೊ 8 ಮೈನಸ್ 2 is 6 divided by 18. So 6/18 is a new ratio of y. So 7/18 is a for x, 6/18 is for y, and 5/18 already they sacrifice, that is 5/18 for c. So new ratio is 7/18, 6/18 and 5/18, that is 7:6:5 is a new ratio of x, y and c. ಥ್ಯಾಂಕ್ ಯು ಆಲ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.